ಯಪ್ಪ ಇಷ್ಟು ವೇಟ್ ಹೊತ್ಕೊಂಡು ಹೇಗೆ ಓಡೋದು ಅಂತ ವಿಚಾರ ಮಾಡ್ತಾ ಇದ್ದೀರಾ? ಹೆದರಬೇಡಿ ಸ್ನೇಹಿತರೆ, ಉದ್ಯೋಗ ಬೇಕು ಅಂದರೆ ಕಷ್ಟ ಪಡಲೇಬೇಕು. ನೀವು ಹೆದರುವಂಥ ಅವಶ್ಯಕತೆ ಇಲ್ಲ. ಫಿಸಿಕಲ್ನ ಯಾವ ರೀತಿ ಪಾಸ್ ಮಾಡಬೇಕು ಮತ್ತು ಅದಕ್ಕೆ ಯಾವ ರೀತಿ ಸರಿಯಾಗಿ ಪ್ರಿಪ್ರೇಷನ್ ಮಾಡ್ಬೇಕಂತೇಳಿ ನಾವು ಹೇಳ್ಕೊಡ್ತೀವಿ. ನಿಮ್ಮ ಜೊತೆ ನಾವಿರ್ತೀವಿ. ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ ಸ್ನೇಹಿತರೆ. ನಾನು ನಿಮ್ಮ ನಾರಾಯಣ್ ಸರ್. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಎಷ್ಟು ಪ್ರಿಫರೆನ್ಸ್ ಅನ್ನ ಎಕ್ಸಾಮ್ ಕೊಟ್ಟಿರ್ತೀರೋ ಅಷ್ಟೇ ಪ್ರಿಫರೆನ್ಸ್ ಅನ್ನ ಈ ಫಿಸಿಕಲ್ ಟೆಸ್ಟ್ಗೂ ಕೊಡಬೇಕು. ಯಾಕಂದ್ರೆ ಸ್ನೇಹಿತರೆ, ನಿಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ ಸಿಬಿಟಿ ಏನ ಆಧಾರದ ಮೇಲೆ ಏನ್ ಪಿಟಿ ಕರೀತಾರಲ್ಲ, ಅದಕ್ಕೆ 1:3 ಅಭ್ಯರ್ಥಿಗಳನ್ನ ಇದಕ್ಕೆ ಕಾಲ್ ಮಾಡಿರ್ತಾರೆ. ಅಂದ್ರೆ 30,000 ವೇಕೆನ್ಸಿಗಳಿದ್ರೆ 90,000 ವಿದ್ಯಾರ್ಥಿಗಳನ್ನ ಫಿಸಿಕಲ್ ಟೆಸ್ಟ್ ಗೆ ಕರೆದಿರ್ತಾರೆ. ಇದರಲ್ಲಿ ನೀವು 100% ಪಾಸ್ ಆದ್ರೆ ಮಾತ್ರ ನಿಮ್ಮ ಏನಂತಂದ್ರೆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಕುಡ್ಲಿಕ್ಕೆ ನಿಮ್ಮ ಹೆಸರು ಸಾಧ್ಯವಾಗ್ತದೆ. ಇಲ್ಲಿ ಫಿಸಿಕಲ್ ಟೆಸ್ಟ್ ಗೆ ಯಾವುದೇ ರೀತಿಯ ಮಾರ್ಕ್ಸ್ ಇರುವುದಿಲ್ಲ, ಆದ್ರೆ ಪಾಸ್ ಮಾಡೋದು ಕಡ್ಡಾಯವಾಗಿರ್ತತಿ. ಇದಕ್ಕೆ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು. ಒಳ್ಳೆ ರೀತಿಯಿಂದ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಏನಂತಂದ್ರೆ ಪಾಸ್ ಆಗ್ಲಿಕ್ಕೆ ಸಾಧ್ಯ. ಯಾವ ರೀತಿ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ಇದನ್ನ ಪಾಸ್ ಮಾಡಬಹುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದ್ರ ಜೊತೆಗೆ ನಿಮಗೆ ಡೇ ಬೈ ಡೇ ಅಪ್ಡೇಟ್ ಬೇಕಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀವಿ, ಅದಕ್ಕೆ ಜಾಯ್ನ್ ಆಗಿ. ಅದ್ರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಲಿಂಕ್ ಅನ್ನ ಕೊಟ್ಟಿರ್ತೀವಿ, ಅದಕ್ಕೆ ಫಾಲೋ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ, ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಅನಲೈಸ್ ಮಾಡಿ ಸಾಲ್ವ್ ಮಾಡೋದ್ರಿಂದ ಅರ್ಧ ಕೆಲಸ ಮುಗ್ದಂಗ ಆಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಯಾವುದೇ ಒಂದು ಎಕ್ಸಾಮ್ ನ ನೀಲನಕ್ಷೆ ತಿಳ್ಕೊಳ್ಬೇಕಂತಂದ್ರೆ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ, ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಸಾಲ್ವ್ ಮಾಡ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಚಾನೆಲ್ ನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಮ್ಮ ಚಾನೆಲ್ ನ ವತಿಯಿಂದ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದೀವಿ ಸ್ನೇಹಿತರೆ. ಈ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರುತ್ತೆ ಅಂತಂದ್ರೆ 2005 ಹಿಡ್ಕೊಂಡು 2022 ನಡೆದಿರುವಂತ ಗ್ರೂಪ್ ಡಿ ಎ ಒರಿಜಿನಲ್ ಕ್ವಶನ್ ಪೇಪರ್ ಗಳು ಇರ್ತಾವೆ ಸ್ನೇಹಿತರೆ. ಯಾವುದೇ ರೀತಿಯ ಮಾಡೆಲ್ ಕ್ವಶನ್ ಪೇಪರ್ ಗಳಲ್ಲ, ಒರಿಜಿನಲ್ ಕ್ವಶನ್ ಪೇಪರ್ RRB ಇಂದ ನಡೆದಿರ್ತಕ್ಕಂಥ ಒರಿಜಿನಲ್ ಕ್ವಶನ್ ಪೇಪರ್ ಗಳೇ ಸಿಗ್ತಾವೆ ನಿಮಗೆ. 30 ಸೆಟ್ ಕ್ವಶನ್ ಪೇಪರ್ ಗಳು ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಒಂದು 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಗ್ರೂಪ್ ಡಿ ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ, ಒರಿಜಿನಲ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದಾಗಿದೆ. ಅದರ ಜೊತೆಗೆ ಯಾರಿಗೆಲ್ಲ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕನ್ಸ್ತೋ ಅವರು 99 ರೂಪಾಯಿಗಳನ್ನ ಪಾವತಿ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದು. ಅದರ ಜೊತೆಗೆ ಯಾರೆಲ್ಲ SSC GD ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರು ಸಹ ಅಮೌಂಟ್ ಅನ್ನ ಪೇ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದಾಗಿರ್ತದೆ. ಅದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC, ಪ್ಯಾರಾಮೆಡಿಕಲ್, ಹೀಗೆ ಈ ಎಲ್ಲಾ ಹುದ್ದೆಗಳಿಗೂ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ನಮ್ಮಲ್ಲಿ ಸಿಗುತ್ತವೆ. ಯಾರಿಗೆಲ್ಲ ಬೇಕು ಅವರು ಕನ್ನಡದಲ್ಲೂ ಸಹ ಅವೈಲಬಲ್ ಇದಾವೆ, ಇಂಗ್ಲಿಷ್ ಅಲ್ಲೂ ಸಹ ಅವೈಲಬಲ್ ಇದಾವೆ. ಯಾರಿಗ್ ಬೇಕು ಅವರು ಆ ಲ್ಯಾಂಗ್ವೇಜ್ ಅಲ್ಲಿ ತೆಗೆದುಕೊಳ್ಬಹುದಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಬೇಕನ್ಸುತ್ತೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಮೌಂಟ್ ಅನ್ನ ಪೇ ಮಾಡಿ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬಹುದಾಗಿದೆ. ಸ್ನೇಹಿತರೆ, ತುಂಬಾ ಜನ ಅನ್ಕೋತಾರೆ ಗ್ರೂಪ್ ಡಿ ನಾವು ಎಕ್ಸಾಮ್ ಅನ್ನ ಪಾಸ್ ಆದ್ಮೇಲೆ ಯಾವ ರೀತಿಯ ಫಿಸಿಕಲ್ ಅನ್ನ ನಮಗೆ ಇಡ್ತಾರೆ, ಏನೆಲ್ಲ ನಾವು ಪಾಸ್ ಆಗ್ಬೇಕಂತ ಕೇಳ್ತಾರೆ. ಇಲ್ಲಿ ಇರುವಂತ ಟೆಸ್ಟ್ ಗಳಲ್ಲಿ 2 ರೀತಿಯ ಟೆಸ್ಟ್ ಇರ್ತಾವು. ಒಂದು ರನ್ನಿಂಗ್ ರೇಸ್ ಇರ್ತೈತಿ, ಅಂದ್ರೆ ಓಟದ ಸ್ಪರ್ಧೆ ಇರ್ತೈತಿ. ಅಂದ್ರೆ 1000 ಮೀಟರ್ ಓಡ್ಬೇಕಾಗ್ತದೆ. ನೀವ ಅದನ್ನ 4 ನಿಮಿಷ 15 ಸೆಕೆಂಡ್ಗಳಲ್ಲಿ ಪುರುಷರು ಓಡ್ಬೇಕು, 5 ನಿಮಿಷ 40 ಸೆಕೆಂಡ್ಗಳಲ್ಲಿ ಮಹಿಳೆಯರು ಓಡ್ಬೇಕು. ಇನ್ನೊಂದು ಟೆಸ್ಟ್ ಏನಿರ್ತದೆ ಅಂದ್ರೆ ವೇಟ್ ಕ್ಯಾರಿ ಟೆಸ್ಟ್ ಅಂತ ಕರೀತಾರೆ. ಅಂದ್ರೆ ತೂಕವನ್ನ ಹೊತ್ಕೊಂಡು ಓಡ್ಬೇಕು. ಎತ್ತ ಮೀಟರ್ನ ಕೇವಲ 100 ಮೀಟರ್ನ ಓಡ್ಬೇಕು. 100 ಮೀಟರ್ನ ಮಹಿಳೆಯರು ಸಹ 100 ಮೀಟರ್ನ ಓಡ್ಬೇಕು, ಪುರುಷರನ್ನು ಸಹ 100 ಮೀಟರ್ ಓಡ್ಬೇಕು. ಆದ್ರ ಪುರುಷರು 35 kg ವೇಟ್ ಅನ್ನ ಹೊತ್ಕೊಂಡು ಓಡ್ಬೇಕು, ಮಹಿಳೆಯರು 20 kg ವೇಟ್ ಅನ್ನ ಹೊತ್ಕೊಂಡು ಓಡ್ಬೇಕು. ಇದಕ್ಕೂ ಸಹ ಟೈಮಿಂಗ್ ಏನಂದ್ರೆ ಒಂದು ಲಿಮಿಟ್ ಇರ್ತೈತಿ. ಪುರುಷರಾದ್ರೆ 2 ನಿಮಿಷಗಳಲ್ಲಿ ಓಡ್ಬೇಕು, ಮಹಿಳೆಯರು ಸಹ ಏನಂತಂದ್ರೆ 2 ನಿಮಿಷಗಳಲ್ಲಿ ಓಡ್ಬೇಕಾಗ್ತದೆ. ಇಲ್ಲಿ ಇನ್ನೊಂದು ಗಮನಿಸ್ಬೇಕಂದ್ರ ಒಂದ್ ಸಲ ಮ್ಯಾಲ ತಗೊಂಡ್ರ ಕೆಳಗೆ ಇರುವಂತಿಲ್ಲ, ಒಂದೇ ಅವಕಾಶ. ಒಂದ್ಸಲ ನೀವು ಹೆಗಲ ಮೇಲೆ ತಗೊಂಡ ಓಡಾಕ್ ಸ್ಟಾರ್ಟ್ ಮಾಡ್ರಿ ಅಂತಂದ್ರ ಕಡೆಯವರೆಗೆ ಅಂದ್ರ ಗೆರೆಯನ್ನ ಮುಟ್ಟುವರೆಗೆ ಅದನ್ನ ಕೆಳಗಿಡುವಂತ ರೂಲ್ಸ್ ಇರುವುದಿಲ್ಲ. ಈ ರೀತಿ ಏನಂತಂದ್ರೆ ನಿಮ್ಮ ಫಿಸಿಕಲ್ ಇರ್ತೈತಿ. ಇನ್ನೊಂದ್ಸಲ ಗಮನ ಬಿಟ್ಟು ನೋಡ್ಕೊರಿ. 1000 ಮೀಟರ್ ರನ್ನಿಂಗ್ ಇರ್ತೈತಿ, ಅಂದ್ರೆ 1000 ಮೀಟರ್ ರನ್ನಿಂಗ್ ಓಡ್ಬೇಕು. ಪುರುಷರಿಗೆ 4 ನಿಮಿಷ 15 ಸೆಕೆಂಡ್, ಮಹಿಳೆಯರಿಗೆ 5 ನಿಮಿಷ 40 ಸೆಕೆಂಡ್ ಇರ್ತೈತಿ. ಇನ್ನು ವೇಟ್ ಕ್ಯಾರಿ ಟೆಸ್ಟ್ ಇರ್ತೈತಿ. ಪುರುಷರು 35 kg ವೇಟ್ ಅನ್ನ ಹೊತ್ಕೊಂಡು ಓಡಿದ್ರೆ ಮಹಿಳೆಯರು 20 kg ವೇಟ್ ಅನ್ನ ಹೊತ್ಕೊಂಡು ಓಡ್ಬೇಕು. ಇಬ್ಬರಿಗೂ ಟೈಮ್ ಎಷ್ಟಿರ್ತಂದ್ರೆ 2 ನಿಮಿಷ ಇರ್ತೈತಿ. ಇಷ್ಟೊಂದು ಪರೀಕ್ಷೆ ನೀವು ಪಾಸ್ ಆದ್ರಿ ಅಂತಂದ್ರ ಫಿಸಿಕಲ್ ಅನ್ನ
ಪಾಸ್ ಆದಂಗೆ. ಹಾಗಾದ್ರೆ ಇಷ್ಟು ಈಸಿ ಆಗಿರ್ತೈತಿ ಸ್ನೇಹಿತರೆ. ನೋಡ್ಬೋದು ನೀವು ತುಂಬಾ ಜನ ಇದರಲ್ಲೂ ಸಹ ಫೇಲ್ ಆಗೋದನ್ನ ನಾವು ನೋಡಿದೀವಿ. ಯಾಕಂದ್ರೆ ನಾವು ಆಗಲೇ ಹೇಳಿದೆ, ಇದಕ್ಕೆ 1:3 ವಿದ್ಯಾರ್ಥಿಗಳನ್ನ ಅಂದ್ರೆ 30,000 ಇತ್ತಂದ್ರೆ 90,000 ವಿದ್ಯಾರ್ಥಿಗಳನ್ನ ಇದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರ್ತಾರ. ಇದರಲ್ಲಿ ಪಾಸ್ ಆಗುವಂತ ವಿದ್ಯಾರ್ಥಿಗಳು ಕೇವಲ 30,000 ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಮಾತ್ರ ಬಿಡ್ತಾರೆ. ಯಾಕಂದ್ರೆ ತುಂಬಾ ಜನ ಇದರಲ್ಲಿ ಫೇಲ್ ಆಗ್ತಾರ. ಯಾವ ರೀತಿ ವೇಟನ್ನ ಹೊತ್ಕೊಂಡು ಓಡ್ಬೇಕಂದ್ರ ಇನ್ನು ಈ ತರ ಉಸುಕಿನ ಚೀಲಗಳನ್ನ ಹೆಗಲ ಮೇಲೆ ಹೊತ್ಕೊಂಡು ಪುರುಷರು 35 kg ವೇಟ್ ಅನ್ನ ಹೊತ್ಕೊಂಡು ಓಡ್ಬೇಕಾಗ್ತದ. ಅದ್ರ ಜೊತೆಗೆ ಮಹಿಳೆಯರು ಏನ್ ಮಾಡ್ಬೇಕಂದ್ರೆ 20 kg ವೇಟ್ ಅನ್ನ ಹೊತ್ಕೊಂಡು ಈ ರೀತಿ ಓಡ್ಬೇಕಾಗ್ತದ. ಸ್ನೇಹಿತರೆ, ಇದ್ ನೀವು ಅನ್ಕೊಂಡಟ್ ಈಸಿ ಇರುವುದಿಲ್ಲ, ನೋಡಕ್ ಈಸಿ ಕಾಣ್ತದ ಕರೆ ಅಷ್ಟು ಈಸಿ ಆಗಿರುವುದಿಲ್ಲ. ಯಾಕಂದ್ರೆ ತುಂಬಾ ನೀವು ನೆಗ್ಲೆಕ್ಟ್ ಮಾಡ್ರಿ ಅಂತಂದ್ರೆ ಇದರಲ್ಲಿ ಎಷ್ಟೋ ಜನ ಫೇಲ್ ಸಹ ಆಗಿದ್ದಾರೆ ಸ್ನೇಹಿತರೆ. ಆದ್ದರಿಂದ ಸೀರಿಯಸ್ ಆಗಿ ತಗೊಳ್ರಿ. ಇನ್ನು ಟೈಮ್ ಇದೆ. ಇವಾಗ ಏನಂತ ರಿಸಲ್ಟ್ ಹೊರಗಡೆ ಬಿಟ್ಟಿದ್ದಾರೆ. ಇನ್ನೊಂದು ಕಮ್ಮಿ ಅಂದ್ರೂ 1 ರಿಂದ 1.5 ಮಂತ್ ನಿಮ್ಮ ಹತ್ರ ಟೈಮ್ ಇದೆ. ಆ ಒಂದು ಟೈಮ್ ಅನ್ನ ಸದುಪಯೋಗ ಮಾಡ್ಕೊಂಡು ಸರಿಯಾದ ರೀತಿಯಿಂದ ಪ್ರಾಕ್ಟೀಸ್ ಅನ್ನ ಮಾಡಿ. ಹಾಗಾದ್ರೆ ಪ್ರಾಕ್ಟೀಸ್ ಯಾವ ರೀತಿ ಮಾಡ್ಬೇಕು ಬನ್ನಿ ಸ್ನೇಹಿತರೆ. ಏನಂತಾರ ಸಕ್ಸಸ್ ನ ಕೀ ಯಾವ್ದಂದ್ರ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಯಾವ ರೀತಿ ಪ್ರಾಕ್ಟೀಸ್ ಅನ್ನ ಮಾಡಿದ್ರೆ ನೀವು ಈ ಒಂದು ಫಿಸಿಕಲ್ ಅನ್ನ ಈಸಿ ಆಗಿ ಪಾಸ್ ಮಾಡಬಹುದು ಅಂತ ಹೇಳಿ ನೋಡ್ರ. ಮೊದಲಿಗೆ ಏನಪ್ಪಾ ಅಂತಂದ್ರ ನಾವ್ ಯಾವ ರೀತಿ ರನ್ನಿಂಗ್ ಏನ ಮಾಡ್ಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಟೈಮ್ ಇಂಪ್ರೂವ್. ಯಾಕಂದ್ರೆ ಇಲ್ಲಿ ಇರುವುದು ಏನಂತಂದ್ರ 4 ನಿಮಿಷ 15 ಸೆಕೆಂಡ್ ಪುರುಷರಿಗೆ, ಮಹಿಳೆಯರಿಗೂ ಸಹ ಇಲ್ಲಿ ಕೊಡ್ತಾರೆ 5 ನಿಮಿಷ 40 ಸೆಕೆಂಡ್. ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ನೀವು ಮೊದಲಿಗೆ ಟೈಮ್ ಅನ್ನ ಕವರ್ ಮಾಡುವಂತ ಒಂದು ಚಾಲೆಂಜ್ ಅನ್ನ ತಗೋಬೇಕು. ಇದನ್ನ ಯಾವ ರೀತಿ ನೀವು ಒಂದೇ ಸಲ ಹೋಗಿ ಒಂದೇ ಸಲ ಓಡಾಕ್ ಹೋದ್ರೆ ಅಂತಂದ್ರೆ ಸುಸ್ತ ಆಗ್ತೀರಿ, ಮತ್ತೆ ಮೋಟಿವೇಶನ್ ಕಳ್ಕೊತೀರಿ. ಬೈ ಸ್ಟೆಪ್ ಇಂಪ್ರೂವ್ ಮಾಡ್ಕೋತ ಹೋಗ್ಬೇಕು. ಯಾರಿಗೆಲ್ಲ ಪ್ರಾಕ್ಟೀಸ್ ಇದೆ ಅವ್ರು ಓಕೆ. ಆದ್ರೆ ಮೊದಲನೇ ಬಾರಿಗೆ ಏನಾದ್ರೂ ಸ್ಟಾರ್ಟ್ ಮಾಡೋರು ಮಹಿಳೆಯರಾಗಿರೋದು ಪುರುಷರಾಗಿರೋದು ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ತಾ ಹೋದ್ರಿ ಅಂತಂದ್ರೆ ನಿಮ್ಗ ಸುಸ್ತ ಆಗುದಿಲ್ಲ, ಮತ್ತೆ ಈಸಿ ಆಗಿ ನೀವು ಕವರ್ ಮಾಡ್ಕೋತಾ ಹೋಗ್ತೀರಾ. ಇಲ್ಲಿ ನೋಡ್ಬೋದು ನೀವು, ನಾವು 1000 ಮೀಟರ್ನ 4 ಭಾಗವಾಗಿ ವಿಚಾರ ಮಾಡಿದ್ರೆ ನೀವೇನಂತಂದ್ರೆ ಸರಿ ಸುಮಾರು ಒಂದು 200 ಮೀಟರಿನ 5 ರೌಂಡ್ ಹೊಡಿಯುವಂತ ಚಾನ್ಸಸ್ ಬರ್ಬೋದು. ಅಲ್ಲಿ ಏನಂತ ನೋಡ್ಬೋದು ನೀವು, ಇಲ್ಲಿ ನಿಮ್ ಮೊದಲನೇ ರೌಂಡ್, 2ನೇ ರೌಂಡ್, 3ನೇ ರೌಂಡ್, 4ನೇ ರೌಂಡ್ ಈ ರೀತಿ ಓಡ್ಬೇಕಾಗ್ತದ. ಅವಾಗ ಏನ್ ಮಾಡ್ಬೇಕಂದ್ರ ತುಂಬಾ ಜನ ಏನ್ ಮಾಡ್ತಾರ ಅಂದ್ರ ಮೊದಲನೇ ರೌಂಡ್ ಓಡುವಾಗಲೇ ತುಂಬಾ ಸ್ಪೀಡ್ ಆಗಿ ಹೋಗಿ 2, 3ನೇ ರೌಂಡ್ ಹೋಗಿ ನಿಮ್ಮ ಸುಸ್ತಾಗಿ ನೀವು ನಿಂತು ಬಿಡ್ತೀರಿ. ಆ ರೀತಿ ಮಾಡ್ಲಿಕ್ಕೆ ಹೋಗಬಾರ್ದು. ಮೊದಲನೇ ರೌಂಡ್ ಅನ್ನ ಏನ್ ಮಾಡ್ಬೇಕಂದ್ರ ಒಂದು ಏನಂದ್ರೆ 60 to 80% ಸ್ಪೀಡ್ ಅಲ್ಲಿ ಸ್ವಲ್ಪ ನಿಧಾನವಾಗಿ ಸ್ಟಾರ್ಟ್ ಮಾಡಿ, ತುಂಬಾ ಸ್ಪೀಡ್ ಅಲ್ಲ ಮತ್ತು ತುಂಬಾ ಸ್ಲೋನು ಅಲ್ಲ, ಮೀಡಿಯಂ ಆಗಿ ಅಂದ್ರೆ ಒಂದು 60 to 80% ಸ್ಪೀಡ್ ಅಲ್ಲಿ ಏನಂತಂದ್ರೆ ಸ್ಟಾರ್ಟ್ ಮಾಡಿ ಮೊದಲನೇ ರೌಂಡ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ಇನ್ನು 2-3 ರೌಂಡ್ ಅನ್ನ ಏನಂತಂದ್ರೆ ಒಂದು ಮೀಡಿಯಂ ರಿದಮ್ ನಲ್ಲಿ ನಿಮ್ಮ ಏನಂತಂದ್ರೆ ಉಸಿರನ್ನ ಸರಿಯಾಗಿ ಏನಂದ್ರೆ ಮ್ಯಾನೇಜ್ ಮಾಡ್ತಾ ಸರಿಯಾಗಿ ಓಡಿದ್ರಿ ಅಂತಂದ್ರೆ ನಿಮ್ಮ ದಮ್ ಹತ್ತುದತ್ ಕರಿತೀವಿ ನಮ್ ಕಡೆ. ಆ ದಮ್ ಹತ್ತಿ ನೀವು ನಿಂದಿರೋದು ಏನಂತಂದ್ರ ಸ್ವಲ್ಪ ಕಡಿಮೆ ಆಕತಿ. ಇನ್ ಲಾಸ್ಟ್ನೇದ್ ಏನಪ್ಪ, ಇನ್ನು ಲಾಸ್ಟ್ನೇ ರೌಂಡ್ ಬರುವಾಗ ಎಲ್ಲಾ ಎನರ್ಜಿಯನ್ನ ತಗೊಂಡು ಸ್ಪೀಡ್ ಆಗಿ ಓಡಿ ಏನಂತಂದ್ರೆ ನಿಮ್ಮ ಫೈನಲ್ ಡೆಸ್ಟಿನೇಷನ್ ಅನ್ನ ಮುಟ್ಬೇಕಾಗ್ತದ. ಈ ರೀತಿ ಒಂದು ಪ್ರಾಕ್ಟೀಸ್ ಅನ್ನ ನೀವು ಮಾಡ್ಬೇಕು. ತುಂಬಾ ಏನಂತಾರೆ ಇನ್ನೊಂದ್ಸಲ ಹೇಳ್ತೀನಿ, ಮೊದಲನೇ ರೌಂಡ್ ಅನ್ನ ತುಂಬಾ ಸ್ಪೀಡ್ ಆಗಿ ಓಡ್ಕೋಕ್ ಹೋಗ್ಬೇಡಿ. ಸ್ವಲ್ಪ ಮೀಡಿಯಂ ಆಗಿ ಸ್ವಲ್ಪ ಸ್ಪೀಡ್ ಆಗಿ ಸ್ಟಾರ್ಟ್ ಮಾಡಿ 2-3 ಈ ಏನಂತಾರ ರೌಂಡ್ ಗಳನ್ನ ಅಥವಾ 4ನೇ ರೌಂಡ್ ಅನ್ನ ಏನ್ ಮಾಡ್ರಿ ಸ್ಲೋ ಆಗಿ ಮೀಡಿಯಂ ಆಗಿ ಏನಂತಂದ್ರ ಕವರ್ ಮಾಡ್ರಿ. ಲಾಸ್ಟ್ ರೌಂಡ್ ಏನಿರ್ತೈತಲ್ಲ ಅದನ್ನ ಸ್ಪೀಡ್ ಆಗಿ ಆದಷ್ಟು ಸ್ಪೀಡ್ ಆಗಿ ಹೋಗಿ ಮುಟ್ಟಿ ಏನಂತಂದ್ರ ಕವರ್ ಅನ್ನ ಮಾಡ್ಕೊಡ್ರಿ. ರನ್ನಿಂಗ್ ಅನ್ನ ಯಾವ ರೀತಿ ಓಡ್ಬೇಕಂತಂದ್ರೆ ಅವ್ರು ಆಲ್ರೆಡಿ ಹೇಳಿದಾರೆ. 1000 ಮೀಟರ್ ಅನ್ನ ಓಡ್ಬೇಕಂತೇಳಿ ನೀವು 1000 ಮೀಟರ್ ದಿವಸ ಪ್ರಾಕ್ಟೀಸ್ ಮಾಡೋಕಿತ್ರ 1200 ಮೀಟರ್ ಇಂದ 1500 ಮೀಟರ್ ಅನ್ನ ಪ್ರಾಕ್ಟೀಸ್ ಮಾಡಿ. ಯಾಕಪ್ಪ ಅಂತಂದ್ರ ಇಲ್ಲಿ ನೋಡ್ಬೋದು ನೀವು, ನಾವು 200 ಮೀಟರ್ 5 ರೌಂಡ್ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಆದ್ರೆ ನೀವು ಡೈಲಿ ಏನ್ ಮಾಡ್ರಿ ಅಂತಂದ್ರೆ 6 ರೌಂಡ್ ಪ್ರಾಕ್ಟೀಸ್ ಮಾಡ್ರಿ. ಯಾಕಂದ್ರೆ ನಿಮ್ಮ ಸ್ಟೆಮಿನಾ ಇನ್ನು ಬಾಕಿ ಇರ್ತೈತಿ. ನೀವು ಆ ಒಂದು ಫಿಸಿಕಲ್ ಅಲ್ಲಿ ನಿಮ್ಮ ಸ್ಟೆಮಿನಾ ಬಾಕಿ ಇರುವುದರಿಂದ ನಿಮಗೆ ಜಾಸ್ತಿ ತೇಕ್ ಹತ್ತುದಿಲ್ಲ. ನೀವ್ ಏನ್ ಮಾಡ್ಬೇಕಂದ್ರ 6 ರೌಂಡ್ ಅನ್ನ ಪ್ರಾಕ್ಟೀಸ್ ಮಾಡಿ. ವೇಟ್ ಹೊತ್ಕೊಂಡು ಓಡುವಾಗ ಬಳಸುವಂತ ಸ್ಟ್ರಾಟಜಿ ಏನ್ ಮಾಡ್ಬೇಕಂತಂದ್ರ ಮೊದಲನೇದಾಗಿ ವೇಟ್ ಅನ್ನ ನೀವೇ ಲಿಫ್ಟ್ ಮಾಡ್ಬೇಕಾಗ್ತದ. ಸರಿಯಾಗಿ ಚೆಸ್ಟ್ ನ ಲೆವೆಲ್ ಗೆ ತಗೊಂಡು ಹೋಲ್ಡ್ ಮಾಡಿ ಸರಿಯಾಗಿ ರೀತಿಯಲ್ಲಿ ಹೆಗಲ ಮೇಲೆ ಇಟ್ಕೊಳ್ಬೇಕು. ಅದನ್ನ ಯಾವುದೇ ರೀತಿಯಿಂದ ಏನಂತಂದ್ರ ಹೊಳ್ಳೆ ಆಡ್ತಾ ಇರಬಾರ್ದು. ಇಲ್ಲಿ ಏನ್ ಮಾಡ್ಬೋದು, ಅದ್ ಯಾವುದೇ ರೀತಿಯಿಂದ ಸ್ವಿಂಗ್ ಆಗಬಾರ್ದು. ಸ್ವಿಂಗ್ ಆತರ ಅಳಿಗಾಡ್ತಾ ಇತ್ತಂದ್ರೆ ನಿಮ್ಗೆ ಓಡಾಕ್ ಆಗುದಿಲ್ಲ, ನೀವು ಕೆಳಗ್ ಚೆಲ್ತೀರಿ. ಇನ್ನೊಂದ್ ಏನಂತಂದ್ರ ಬಹಳ ಬೆಂಡ್ ಆಗಿ ಓಡಾಕ್ ಹೋಗ್ಬಾರ್ದು. ಯಾಕಂದ್ರೆ ಬೆನ್ನು ಬರ್ತತಿ, ನೀವು ಜಲ್ದಿ ಅದನ್ನ ಕೆಳಗ್ ಚೆಲ್ತೀರಿ. ಟೈಟ್ ಗ್ರಿಪ್ ಇರಬೇಕು. ಬೆನ್ ಸ್ಟ್ರೇಟ್ ಆಗಿ ಏನಂತಂದ್ರೆ ಎದೆಯ ತಕ ಹಿಡ್ಕೊಂಡು ಗ್ರಿಪ್ ಹಿಡ್ಕೊಂಡು ಸರಿಯಾದ ರೀತಿಯಿಂದ ಬೆನ್ ಮೇಲೆ ಹಾಕೊಂಡು ಮೊದಲಿದ್ರೆ ಹಿಡ್ಕೊಳ್ಳೋದು ಮೊದಲನೇದ್ದು. ಆಮೇಲೆ ಯಾವ ರೀತಿ ಓಡ್ಬೇಕಂತಂದ್ರ ಸರಿಯಾಗಿ ಒಂದೇ ರೀತಿಯಿಂದ ಏನಂದ್ರ ವೇಟ್ ಅನ್ನ ತಗೊಂಡು ನೀವೇನಂತಂದ್ರ ಪ್ರಾಕ್ಟೀಸ್ ಮಾಡದಂತೆ ಓಡ್ಬೇಕಾಗ್ತದ. ಇನ್ ಯಾವ ರೀತಿ ಅದನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಂತಂದ್ರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು
ಆಲ್ರೆಡಿ ಏನ್ ಹೇಳಿದಾರ ಅಂತಂದ್ರ ಪುರುಷರಿಗೆ 35 ಕಿಲೋ ಇರ್ತತಿ, ಮಹಿಳೆಯರಿಗೆ 20 ಕೆಜಿ ಇರ್ತತಿ. ಆದ್ರೆ ನೀವು ಪ್ರಾಕ್ಟೀಸ್ ಮಾಡುವಾಗ ಪುರುಷರು 40 ಕೆಜಿಯನ್ನ ಪ್ರಾಕ್ಟೀಸ್ ಮಾಡ್ರಿ, ಮಹಿಳೆಯರು ಏನ್ ಮಾಡ್ರಿ ಅಂತಂದ್ರ 20 ರಿಂದ 25 ಕೆಜಿಯನ್ನ ಪ್ರಾಕ್ಟೀಸ್ ಮಾಡ್ರಿ. ಯಾಕಂತಂದ್ರೆ ನೀವು ಜಾಸ್ತಿ ವೇಟ್ ಅನ್ನ ಹೊತ್ಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ಅಲ್ಲಿ ನಿಮಗ ವೇಟ್ ಅನ್ನ ತಗೊಳ್ಳುವಾಗ ಅದೇನಂತ ಅನ್ಸದ ಸ್ವಲ್ಪ ಕಡಿಮೆ ಅನಿಸ್ತತಿ. ಏನಂತಂದ್ರೆ ನಿಮಗೆ ಈಸಿ ಆಗಾಕತಿ. ಮತ್ತೆ ಪ್ರಾಕ್ಟೀಸ್ ಮಾಡುವಾಗ ಡೈರೆಕ್ಟ್ 100 ಮೀಟರ್ ನ ಮಾಡಕ್ ಹೋಗ್ಬೇಡ್ರಿ. ಮೊದಲಿಗೆ ಏನ್ ಮಾಡ್ರಿ ಅಂತಂದ್ರ ನಿಧಾನಕ್ಕೆ ಡೇ ಬೈ ಡೇ ಮೊದಲಿಗೆ 50 ಮೀಟರ್ ನ ಮಾಡ್ರಿ, ಆಮೇಲೆ ಸ್ವಲ್ಪ ದೂರ ಮಾಡ್ರಿ. ಹೀಗೆ 50 ಮೀಟರ್ ನ 2 ರೌಂಡ್ ಮಾಡ್ತಾ ಮಾಡ್ತಾ 100 ಮೀಟರ್ ನ ನೀವು ಕವರ್ ಮಾಡಿ. ಸ್ವಲ್ಪ 100 ಮೀಟರ್ ಕಿಂತ ಸ್ವಲ್ಪ ಜಾಸ್ತಿನೇ ಹೋಗೋದನ್ನ ಕವರ್ ಮಾಡ್ರಿ ಅಂತಂದ್ರ ನಿಮಗ ಅಲ್ಲಿ ಈಸಿ ಆಕತಿ. ನೋಡಿ ಸ್ನೇಹಿತರೆ, ಆದಷ್ಟು ಪುರುಷರು ಜಾಸ್ತಿ ವೇಟ್ ಅನ್ನ ಪ್ರಾಕ್ಟೀಸ್ ಮಾಡಿ, ಮಹಿಳೆಯರು ಸಹ ಸ್ವಲ್ಪ ಜಾಸ್ತಿಯನ್ನ 20 ರಿಂದ 25 ಮಾಡಿ, ಪುರುಷರು 40 ಕೆಜಿ ಅನ್ನ ಮಾಡೋದ್ರಿಂದ ನಿಮಗೆ ಎಕ್ಸಾಮ್ ಅಲ್ಲಿ ಏನಂತಂದ್ರೆ ಈಸಿಯಾಗಿ ವೇಟ್ ಅನ್ನ ಕ್ಯಾರಿ ಮಾಡಿ ನೀವು ಏನಂತಾರ ಎಕ್ಸಾಮ್ ಅನ್ನ ಪಾಸ್ ಆಗ್ಬೋದು. ಸ್ನೇಹಿತರೆ, ಇಷ್ಟು ಮಾಹಿತಿಯನ್ನ ಈ ಒಂದು ಟ್ರಿಕ್ಸ್ ಗಳನ್ನ ನೀವು ಬಳಸಿದ್ದೆ ಆತಂದ್ರ ಫಿಸಿಕಲ್ ಅನ್ನ ಈಸಿಯಾಗಿ ಪಾಸ್ ಮಾಡಬಹುದು. ತುಂಬಾ ಜನ ಕೇಳ್ತಾರೆ, ಸರ್ ಇಲ್ಲಿ ಹೈಟ್ ಮತ್ತೆ ವೇಟ್ ಇರುತ್ತಾ ಅಂತ ಹೇಳಿ. ಇಲ್ಲಿ ಅದನ್ನ ಚೆಕ್ ಮಾಡುದಿಲ್ಲ, ಅದೆಲ್ಲವೂ ಮೆಡಿಕಲ್ ಅಲ್ಲಿ ಇರ್ತೈತಿ. ಇದ್ರ ಬಿಟ್ರೆ ಮತ್ತೆ ಯಾವ್ದು ಇರುವುದಿಲ್ಲ. ನೀವು ಪಾಸ್ ಆದ್ರಿ ಅಂತಂದ್ರ ಖಂಡಿತವಾಗಿಯೂ ಎಕ್ಸಾಮ್ ಅನ್ನ ಪಾಸ್ ಆಗ್ತೀರಾ ಅಂತ ಹೇಳ್ಬೋದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಖಂಡಿತವಾಗಿಯೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.